ಹಿಂಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನನಗಿಂತ ಮೊದಲು ಒಬ್ಬ ಸಂಗೀತಗಾರ ಕೆಟ್ಟದಾಗ ಹಾಡಾಕತ್ತಿದ್ದೆ. ಎಷ್ಟು ಕೆಟ್ಟದಾಗ ಹಾಡಾಕತ್ತಿದ್ರೆ ಅಂದ್ರೆ ಮುಂದೆ ಕುಂತಾರಲ್ಲ ಬೇಸರ ಆಗಿತ್ತು. ಚಪ್ಪಾಳಿ ಹೊಡೆದ್ರೆ, ಕ್ಯಾಕಿ ಹೊಡೆದ್ರೆ, ಸೀಟ್ ಹೊಡೆದ್ರೆ ಮುಗಿಸೋಲೇ ಅಂದ್ರೆ ಮುಗಿಸೋಲ್ಲ ಅಂದ. ಹಿಂದೆ ನಿಂತು ಒಬ್ಬ ಚಪ್ಪಲ್ ತೊಗೊಂಡು ಬೌ ಅಂತ ಬೀಸಿದ. ಚಪ್ಪಲ್ ಬಂದು ಮುಂದೆ ಬಿತ್ತು. ಆ ತಬಲ ಬಾರ್ಸವನಲ್ಲಿ ಚಪ್ಪಲ್ ಹೋಗದಾರ ಬಿಡೋಲಿ ಅಂದ. ನೀವಂದ ನನ್ನೇನ ದಡ್ಡೇನು ಮಾಡಿ ಇನ್ನೊಂದು ಚಪ್ಪಲ್ ಬರ್ತಾನ ಹಾಡವಣ ಅಂದ. ಕರೆಸಿದ್ರಲ್ಲ ಎಳೆದು ಒಳಗೆ ಹೋಗೋದ್ರ ಹೋಗಲ್ಲ ಹೊತ್ತು ಸೊಳ ಮಗನ ಎಳೆದು ಹೋಗೋದ್ರ. ಇವ್ನು ಎಳೆದು ಹೋಗೋದ್ರೆ ನಾ ಬರ್ಬೇಕಂದ್ರೆ ಮತ್ತೊಬ್ಬ ಒಂದು ಬಾಯಿ ಕಸ್ಕೊಂಡ. ಅವ್ನು ಇವನಿಗಿಂತ ಕೆಟ್ಟದಾಗ ಹಾಡಕತ್ತ. ಅವ್ನು ಶುರು ಮಾಡಿದ ಅಂದ. ಮುಂದಕ್ಕೆ ಕುಂತಾರ ಅಂದ್ರಲ್ಲಿ ನಿನಗೂ ಚಪ್ಪಲ್ ಹೋಗಿತ್ಯ ಮಗನ ಅಂದರು. ಅವಂದ ಅಣ್ಣಾರ ಹೋಗಿದ್ರು 9 ನಂಬರ್ ಹೋಗಿರಿ ಅಂದ ಪುಣ್ಯಾತ್ಮ. ಅವ್ನ ಸೈಜ್ ಹಾಕೊಂಡು ಹೋಗ್ಬಿಡ ಅವ್ನು ಪುಣ್ಯಾತ್ಮ. ಇವ್ರದ್ದು ಮುಗಿಂದ ನನ್ನ ಕಾರ್ಯಕ್ರಮ ರೀ. ನಿಮ್ಮ ಊರಾಗ ಭಾಳ ಚಂದ ಹಾಡ್ತಾರೆ. ನೀವೆಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಊರಾಗ ನೋಡ್ರಿ ಹೆಂಗೆ ಆಡ್ತಾರಂತ. ಈಗ ನೋಡ್ರಿ ಹೆಂಗೆ ಆಡ್ತಾರೆ. ಪ್ರೀತಿಯ ಪಾರಿವಾಳ ನಾ ಡ್ರೈವರ ಅಲ್ಲ ಕಳ್ಳ ಮುಂದೆ ನನ್ನಲ್ಲವರ ಅವ್ರವ್ವರ ಚಪ್ಪಲ್ ತಂದಾರ ಮಾರಿ ಹೊಡೆದಾರ ಹಿಂಗಾಕವು. ಹತ್ತಿ ಬರ್ತಿದ್ದಲ್ಲ ಹುಡುಗಿ ಬಂದ ಇಳಿಯದಿ ಕವಟಗಿ ಕ್ರಾಸ್. ಏನಂದಪ್ಪ ಮುಂದೆ ಗೊತ್ತಾದ ಮ್ಯಾಲ ಮಜಾ ಕೇಳ್ರಿ. ಎಲ್ಲ ಜಾನಪದ ಗೊತ್ತ್ರಿ. ನಮ್ಮ ಟ್ಯಾಕ್ಟರ್ನ್ಯಾಗ ಹಚ್ಚುವಂಥ ಎಲ್ಲ ಜಾನಪದ ನಮ್ಮ ಮಕ್ಕಳಿಗೆಲ್ಲ ಬರ್ತಾವ. ಅದನ್ನ ಈಗ ನೋಡ್ರಿ ಮಜಾ. ಎಷ್ಟನೇ ತಮ್ಮ ಹಂಗ ನಿನ್ನೊಂದು ಪ್ರಶ್ನೆ. ಎಷ್ಟನೇತ ನೀನ 7ನೇ ಕ್ಲಾಸ್ ಐತಲ್ಲ. ಹಲೋ 7ನೇ ಕ್ಲಾಸ್ ಹೆಸರೇನ? ಸುಮಿತ್. 7ನೇ ಕ್ಲಾಸು ಯಾವ ಸೆಮಿಸ್ಟರ್ ಈಗ? 2ನೇ ಸೆಮಿಸ್ಟರ್. ವೆರಿ ಗುಡ್. 2ನೇ ಸೆಮಿಸ್ಟರ್ ಒಳಗೆ ಕನ್ನಡ 4ನೇ ಪಾಠ ಯಾವುದು? ನಾ ಡ್ರೈವರ ನನ್ನಲ್ಲವರ. ಬಂಧುಗಳೇ, ಹಾಸ್ಯಗಳು ಇಲ್ಲೇ ಅದಾವ. ಹುಡುಕುವ ಪ್ರಯತ್ನ ನಮ್ದಾಗಬೇಕು. ದಯವಿಟ್ಟು ನಾನು ಮಕ್ಕಳಿಗೆ ಬೈಯೋದಿಲ್ಲ, ಮಕ್ಕಳಿಗೆ ಹೇಳೋದಿಲ್ಲ. ಯಾಕಂದ್ರೆ ನಾವೊಂದು ಊರಾಗ ಕೇಳ್ತಾ ಇದ್ದೆ ಆ ಮಕ್ಕಳಿಗೆ 6 ಗಂಟೆಯಿಂದ 11 ಗಂಟೆ ಮಟ್ಟ ಟಿ ವಿ ಒಳಗೆ ಬರುವಂಥ ಧಾರಾವಾಹಿಗಳೆಲ್ಲ ಗೊತ್ತು ಮಕ್ಕಳಿಗೆ. ಅದರ ಪುಸ್ತಕದೊಳಗಿನ ಪಾಠ ಗೊತ್ತಿಲ್ಲ. ಅದು ನಮ್ಮ ಹಿರಿಯರ ತಪ್ಪು. ನಾವು ಸಾಯಂಕಾಲ ಆಯ್ತು ಅಂದ್ರೆ ಅಂಗಳ ಕಸ ಹೊಡೆದು ಇದನ್ನ ಕಡ್ಡಿ ಹಚ್ಚಿ ಇವತ್ತಿನೋ ದೇವ್ರಿಗೆ ಪೂಜೆ ಮಾಡೋ ನೀವು ಕೆಲಸ ಮಾಡ್ಕೊಂತ ಕುಂತ್ರೆ ಮಕ್ಕಳಿಗೆ ಓದೋ ಕಚೇರಿಗೆ ಓದ್ತಾರೆ. ನಾವು 5:30 6 ಗಂಟೆಗೆ ಟಿ ವಿ ಹಚ್ಚಿದ್ವಿ ಅಂದ್ರೆ 11 ಗಂಟೆಗೆ ಒಂದು ಹೆಣ ಬೀಳೋ ತನಕ ನಾವು ಟಿ ವಿ ನೋಡಿದ್ರೆ ಮಕ್ಕಳು ಅಭ್ಯಾಸ ಮಾಡೋದು ಯಾವಾಗ? ದಯವಿಟ್ಟು ಟಿ ವಿ ನೋಡ್ರಿ, ನಾವು ಬೇಡ ಅನ್ನೋದಲ್ಲ. ಒಂದು ಒಳ್ಳೆ ಟೈಮ್ ನೋಡ್ರಿ. ಮಕ್ಕಳು ಮಲಗಿದಾಗೋ ಅವ್ರು ಅಭ್ಯಾಸ ಮಾಡೋದು ಹೊತ್ತಿನಾಗೋ ಅವ್ರಿಗೆ ಒಂದು ಅರ್ಧ ತಾಸು ತೋರಿಸ್ರಿ. ನೀವು ನೋಡ್ರಿ. ಟಿ ವಿನ ಬರ್ರಿ, ಅದು ನೋಡೋದಾಗಬಾರ್ದು. ನೀವೆಲ್ಲ ಟಿ ವಿ ನೋಡ್ರಿ. ಎಲ್ಲ ಟಿ ವಿ ಒಳಗೂ ಯುವಕರು ನಮ್ಮೊಂದು ಮಾತು ನೆನಪಿಕತಿ ಏನು ಅಂದ್ರೆ ಎಲ್ಲ ಧಾರಾವಾಹಿ ಒಳಗೂ ಇಬ್ಬಿಬ್ರು ಹೆಂಡ್ರಿ. ಎಲ್ಲ ಧಾರಾವಾಹಿ ಒಳಗೂ ಮದುವೆ ಆದವಂಗ ಬೆನ್ನ ಹಚ್ಚಿರ್ತಾಳೆ. ಹಂಗೆ ಆವತ್ತನ ಮದುವೆ ಆಗಿರ್ತೈತಿ, ಬೇರೆದಕ್ಕಿ ಬೆನ್ನ ಹಚ್ಚಿರ್ತಾನೆ. ಇದೇ ಧಾರಾವಾಹಿ ನೋಡಿ ನಾನು ಹಿಂದಿ ಭಯಂಕರಿ ಧಾರಾವಾಹಿ ನೋಡ್ತಿದ್ದು. ನಾನು ಹಿಂದಿಗೆ ಹೇಳಿದೆ ಅಂದೆ. ಏನ್ರಿ ಅಂದ್ಲು. ಅಲ್ಲ, ಎಲ್ಲ ಧಾರಾವಾಹಿ ಒಳಗೂ ಒಬ್ಬೊಬ್ಬಕ್ಕಿಗೆ ಇಬ್ಬಿಬ್ರು ಒಬ್ಬೊಬ್ಬಗೆ ಇಬ್ಬಿಬ್ರು. ಮತ್ತು ನನಗೆ ನೀವು ಒಬ್ಬಾಕೆ ಅಂದೆ. ನಾನು ಹಿಂದೆ ಭಾಳ ಚಂದ ಹೇಳಿದ್ದೆ. ಏನಂದ್ರಿ ಅಂದೆ. ಅಲ್ಲ, ಧಾರಾವಾಹಿ ಒಳಗೆ ಒಬ್ಬೊಬ್ಬಗೆ ಇಬ್ಬಿಬ್ರು ಹೆಂಡ್ರು ಮತ್ತು ನನಗೆ ನೀವು ಒಬ್ಬಾಕೆ ಅಂದೆ. ನಾನು ಹಿಂದೆ ಅಂದ. ಮಹಾಭಾರತ ನೋಡಿರಿ ನೀವು ಅಂದ್ಲ. ಯಾಕಂದೆ ದ್ರೌಪದಿಗೆ ಎಷ್ಟು ಮಂದಿ ಗಂಡ್ರು ಅಂದ್ರು. ಹಂಗೆ ಚರ್ಚೆಗೆ ನಾಳಂದೆ. ಬಂಧುಗಳೇ, ಹಾಸ್ಯಗಳು ನಮ್ಮೊಳಗೆ ಅದಾವ. ದಯವಿಟ್ಟು ನಾವು ಧಾರಾವಾಹಿ ನೋಡಿ ಮನೆ ಮುರಿಯುವಂಥ ಕೆಲಸ ಆಗತ್ತಾವ. ಮನೆ ಒಂದು 3 ಬಾಗಿಲು ಅಂತಿರ್ತೀರಿ. ಆ ಮನೆಗೆ 6 ಬಾಗಿಲಾದ್ರೂ ಮುಗಿಲೇ ಇಲ್ಲ. ಧಾರಾವಾಹಿಗಳು ದಯವಿಟ್ಟು ನೋಡ್ರಿ, ಬೇಡ ಅನ್ನೋದಿಲ್ಲ. ಒಳ್ಳೊಳ್ಳೆ ಧಾರಾವಾಹಿಗಳದಾವ, ಅದರ ಕೆಟ್ಟ ಧಾರಾವಾಹಿಗಳದ. ನಿಮಗೆ ಯಾವುದು ಒಳ್ಳೇದು ಹಿಡಿಸ್ತದೆ ಅದನ್ನಷ್ಟೇ ನೋಡ್ರಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ